ಈಗ ನಾವೇನ್ ಮಾಡ್ತೀವಿ, ಮಾನಿಟರ್ ನಾನೇ ಹಾಕ್ತೀನಿ, ಸ್ಕೂಲ್ ಮನೆಯಲ್ಲಿ ಟೀಚರೇ ನಾನೇ ಹಾಕ್ತೀನಿ. ಅವಾಗ ನಿಮ್ಮ ಆಪ್ ನಮ್ಮ ಅವಶ್ಯಕತೆ ಇರಲ್ಲ. ಅವಶ್ಯಕತೆ ಇರಲ್ಲ ಅಂತಂದ್ರೆ ಏನಕ್ಕೆ ಯೂಸ್ ಮಾಡಕ್ ಹೋದ ಸರ್ ಹಾಗಾದ್ರೆ ಮಗ? ಬೇರೆಯವ್ರ ಮಟ್ಟಿಗೆ ನಾನು ಹೇಳಕ್ ಆಗಲ್ಲ, ನನ್ನ ಮಟ್ಟಿಗೆ ಹೇಳ್ತಾ ಇರೋದಷ್ಟೇ. ಹೌದೌದು. ನಿಮ್ ಮಗ ಇವಾಗ ನಿಮ್ ಮಗ ಯೂಸ್ ಮಾಡ್ತಿದ್ದಾನೆ, ಅವ್ನ್ ಇಂಟ್ರೆಸ್ಟ್ ಕೊಟ್ಟು ಓದ್ತಿದ್ದಾನೆ ಅಂತ ಅನ್ಬಿಟ್ಟೆ ನಿಮ್ ಆಪ್ ನ ಡೌನ್ಲೋಡ್ ಮಾಡಿದಾನಲ್ವಾ, ನಮ್ಮ ಆಪ್ ನ ಡೌನ್ಲೋಡ್ ಮಾಡ್ಕೊಂಡಿರೋದು. ಇಂತ ಲರ್ನಿಂಗ್ ಆಪ್ಸ್ ಅವನು ಒಂದೆರಡು ಅಲ್ಲ ಡೌನ್ಲೋಡ್ ಮಾಡಿರೋದು, ಸುಮಾರು 10 ಆಪ್ ಡೌನ್ಲೋಡ್ ಮಾಡ್ಕೊಂಡಿದ್ದಾನೆ. ಯಾವ್ದ್ರಲ್ಲಿ ಏನ್ ಸಿಕ್ಕಿದ್ರೆ ಅದು ಓದ್ಕೊಳ್ತಾನೆ. ಡೌನ್ಲೋಡ್ ಮಾಡ್ಲಿ ಸರ್, ತೊಂದ್ರೆ ಇಲ್ಲ. ನೋಡಿ, ನಾನು ಫೀಸ್ ಸ್ಟ್ರಕ್ಚರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಲ್ಲ ನಿಮ್ಗೆ. ನೀವ್ ಹೇಳ್ತೀರಿ, ಫೀಸ್ ಸ್ಟ್ರಕ್ಚರ್ ಸೆಕೆಂಡ್ರಿ. ನೋಡಿ, ನಿಮ್ ಮಗ ಅಡ್ಮಿಷನ್ ಆಗ್ತಾನೋ ಬಿಡ್ತಾನೋ ಅದು ನನಗ್ ಬೇಕಾಗಿಲ್ಲ, ಸೆಕೆಂಡ್ರಿ ಅದು, ರೈಟ್? ಸೊ ಇವಾಗ ನಾವೇನ್ ಮಕ್ಳನ್ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ, ಇವಾಗ ನಿಮ್ ಮಗ ಇಲ್ಲ ಅಂತಂದ್ರೆ ಇನ್ನೊಬ್ಬ ಮಗನ್ಗೆ ಅಡ್ಮಿಷನ್ ಕೊಡ್ತೀವಿ, ಇನ್ನೊಬ್ರು ಮಕ್ಳು ಕಾಯ್ತಿರ್ತಾರೆ. ಕೊಡಿ, ಯಾಕಂದ್ರೆ ಒಂದು ಎಜುಕೇಶನ್ ಅನ್ನೋದು, ರೈಟ್, ಒಂದು ಎಜುಕೇಶನ್ ನಾವು ಕೊಡ್ತಾ ಇದೀವಿ ಅಂತಂದ್ರೆ, ಸೊ 1,05,000 ಇರೋದು ನಮ್ಮ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ, ರೈಟ್? ಸೊ ಅದನ್ನ ನಿಮ್ಗೆ 49,500 ಪ್ರೊವೈಡ್ ಮಾಡ್ತಾ ಇದೀವಿ ಅಂದ್ರೆ ಡಿಫ್ರೆನ್ಸ್ ಎಷ್ಟಿದೆ? ಸೊ ಅದ್ರ ಜೊತೆಗೆ ನಿಮ್ ಮಗನ್ಗೆ ಟ್ಯಾಬ್, ಬುಕ್ಸ್ ಪ್ರತಿಯೊಂದು ನಾವು ಪ್ರೊವೈಡ್ ಮಾಡ್ತಿದೀವಿ ಅಂದ್ರೆ ದಿಸ್ ಇಸ್ ನಾಟ್ ಯೂಸ್ಲೆಸ್. ನಾವ್ ಯಾವ್ದು ಯೂಸ್ಲೆಸ್ ಕೆಲಸ ಮಾಡಲ್ಲ ಇಲ್ಲಿ. ಸೊ ಯಾವ್ದೋ ಬೇರೆ ಆಪ್ ಇದ್ ಮಾಡ್ತಾ ಇದೀವಿ, ಬೇರೆ ಆಪ್ ವರ್ಕ್ ಆಗ್ತಿದೆ, ಸೊ ನೀವು ದೀಕ್ಷಾ ಆಪ್ ಅಲ್ಲಿ ಮಾಡ್ತೀವಿ ಸರ್. ಎಲ್ಲದನ್ನು ಅವ್ರವ್ರದೇ ಒಂದೊಂದು ಪರ್ಸ್ಪೆಕ್ಟಿವ್ ಇರುತ್ತೆ, ಅವ್ರವ್ರದೇ ಒಂದೊಂದು ಇಂಪಾರ್ಟೆನ್ಸ್ ಇರುತ್ತೆ, ರೈಟ್? ನಿಮ್ ಮಗ ಒಂದು ಲೈಕ್ ಇವಾಗ ರೈನ್ಬೋ ಕಲರ್ಸ್ ಅಂತ ಕೇಳಿದ್ರೆ ರೈನ್ಬೋ ಕಲರ್ಸ್ ನ ತಬ್ಬಿಬ್ ಆಗ್ತಾನೆ ಹೇಳೋದಕ್ಕೆ, ವೈಟ್, ಪರ್ಪಲ್, ಗ್ರೀನು ಅಂತ ಹೇಳ್ತಾನೆ. ನೋಡಿ ಒಂದ್ ಮಾತಂತೂ ಸತ್ಯ, ಕ್ಲಾಸ್ ರೂಮ್ ಟೀಚಿಂಗಿಗೂ ಈ ಆನ್ಲೈನ್ ಟೀಚಿಂಗಿಗೂ 100% ವ್ಯತ್ಯಾಸ ಇದೆ. ಅಲ್ಲಿ ಅವನು ಅರ್ಥ ಮಾಡ್ಕೊಳ್ತಾನೆ, ಡೈರೆಕ್ಟ್ ಆಗಿ ಕೇಳ್ತಾನೆ. ಇದು ಸಂಕೋಚ ಬಿದ್ಬಿಟ್ಟು ಕೇಳದಿರನೇ ಇರ್ಬೋದು, ಅಥವಾ ಕೇಳ್ಬಹುದು. ಅದು 100% ವಿತ್ ಟೀಚರ್ ಇದ್ಕೊಂಡೆ ಟೀಚ್ ಮಾಡಿದ್ರೆ ಇಟ್ ಈಸ್ ಸಕ್ಸಸ್ಫುಲ್. ಇವನಿಗೆ ಡೌಟ್ಸ್ ಬಂದಿದ್ದನ್ನ ಟ್ಯಾಬ್ ನಲ್ಲಿ ಓದ್ಲಿ ಅಂತ ಟ್ಯಾಬ್ ಕೊಡೋದು ಸರ್ ಅವನ್ಗೆ. ಸೊ ಟ್ಯಾಬ್ ಅಲ್ಲಿ ಡೌಟ್ಸ್ ಬರ್ಲಿ ಅಂತ ಕೊಡೋದಲ್ಲ, ಡೌಟ್ಸ್ ಬಂದಿದ್ದನ್ನ ಟ್ಯಾಬ್ ನಲ್ಲಿ ಓದ್ಲಿ ಅಂತ ಕೊಡೋದು, ಅದಿರೋಂಥದ್ದು. ಸೊ ಇದ್ರದ್ದು ಇಂಪಾರ್ಟೆನ್ಸ್, ಎಲ್ಲದೂ ಒಂದೊಂದು ಇಂಪಾರ್ಟೆನ್ಸ್ ಇರುತ್ತೆ ಸರ್. ದೀಕ್ಷಾ ಆಪ್ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ್ತಿಲ್ಲ, ದೀಕ್ಷಾ ಆಪ್ ಇಂಪಾರ್ಟೆಂಟ್ ಇದೆ. ಅದರಲ್ಲಿ ಆಫ್ಲೈನ್ ಕಂಟೆಂಟ್, ಇಂಟರ್ನೆಟ್ ಬೇಕಾಗ್ತದೆ, ಡೌನ್ಲೋಡ್ ಮಾಡ್ತಾರೆ, ಓದ್ತಾರೆ. ಸಿ ಬೈಜೂಸ್ ಇವಾಗ ಒನ್ ಆಫ್ ದ ಟಾಪ್ ವರ್ಲ್ಡ್ಸ್ ನಂಬರ್ 1 ಇರೋದು ಬೈಜೂಸ್. ನಾರ್ಮಲ್ ಮಕ್ಳು ಓದ್ಲಿಕ್ಕೆ ಆಗಲ್ಲ ಇದ್ರಲ್ಲಿ. ಅಲ್ಲ, ಅವ್ರು ಹೇಳ್ಕೊಳ್ತೀರಿ ಸಂತೋಷವಾಗಿ. ಹೌದು, ಆಬ್ವಿಯಸ್ಲಿ ಸರ್. ಒಬ್ರು ಸೆಕ್ಯೂರಿಟಿ ಗಾರ್ಡ್ನು ಕೂಡ ಅಡ್ಮಿಷನ್ ಮಾಡಿದ್ದಾರೆ, ಒಬ್ರು ಟಾಪ್ ಲೆವೆಲ್ ಇರೋಂತವ್ರು ಅಡ್ಮಿಷನ್ ಮಾಡಿದ್ದಾರೆ, ಎಲ್ಲರೂ ಅಡ್ಮಿಷನ್ ಮಾಡಿದ್ದಾರೆ. ಯಾರನ್ನು ನಾವು ಭೇದ ಭಾವ ಮಾಡಲ್ಲ, ಎಲ್ಲರೂ ಒಂದೇ, ಎಲ್ಲರಿಗೂ ಸೇಮ್ ಎಜುಕೇಶನ್. ಸೊ ಒಬ್ರು ಸೆಕ್ಯೂರಿಟಿ ಗಾರ್ಡ್ ಕೂಡ 3 ವರ್ಷದ ಅಡ್ಮಿಷನ್ ಮಾಡ್ತಾರೆ ಮಕ್ಕಳಿಗೆ. ಎಜುಕೇಶನ್ ಸಿಸ್ಟಮ್ ಅಲ್ಲೇ ಅದಿಲ್ಲ, ಇದು ವ್ಯತ್ಯಾಸ ಮಾಡೋದು ಹೈಯರ್ ಲೋಯರ್ ಅಂತ ನೋಡ್ತಕ್ಕ ಪ್ರಶ್ನೆನೇ ಅಲ್ಲಿ ಬರಲ್ಲ. ನೀವ್ ಹೇಳಿದ್ರಿ ಅಲ್ಲ ಸರ್ ಇಲ್ಲಿ ಇವಾಗ ಇದ್ರದ್ದು. ಹೌದು ಸರ್, ಒಂದೇ ಕೇಳ್ಬೇಕು ಸರ್ ನಿಮ್ಗೆ. ಸೊ ಸರ್ಟಿಫಿಕೇಟ್ ವ್ಯಾಲ್ಯೂಯಬಲ್ ಇರೋಲ್ಲ ಅಂತ ಹೇಳಿದ್ರಿ, ನಿಮ್ ಮಗನ ಸರ್ಟಿಫಿಕೇಟ್ ಗೋಸ್ಕರ ಓದಿಸ್ತಾ ಇದ್ದೀರಾ ಸರ್ ಹಾಗಾದ್ರೆ? ಮೈನ್ ಗೌರ್ಮೆಂಟ್ ಅಲ್ಲಿ ನಿನ್ ಮಾರ್ಕ್ಸ್ ಎಷ್ಟಿದೆಯಾ ಅಂತ ಕೇಳ್ತಾನೆ ವಿನಃ ನೀನ್ ಎಷ್ಟು ಟ್ಯಾಲೆಂಟ್ ಇದೆ ಅಂತ ಕೇಳಲ್ಲ. ಫಸ್ಟ್ ಎಷ್ಟು ಹೈಸ್ಟ್ ಮಾರ್ಕ್ಸ್ ಇದೆಯಾ ನಿಂದು, ಅಡ್ಮಿಷನ್ ಕೊಡ್ತೀವಿ. ಇಲ್ಲ ಅಂದ್ರೆ ಇಲ್ಲ ಸರ್, ನನ್ನ ಮಗ ಈಸ್ ರ್ಯಾಂಕು ಸರ್ ಅಂತ ನಾನು ಬಾಯಲ್ಲಿ ಹೇಳಿದ್ರೆ ಅವ್ರಿಗೆ ಕೊಡಲ್ಲ. ಸರ್ಟಿಫಿಕೇಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದಿದ್ದಾನೆ, ಅವನು ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದಾನೆ, ಅದ್ರ ಮೇಲೆ ನಾವು ಡಿಪೆಂಡ್ ಆಗ್ತೀವಿ ಅಂತ ಹೇಳಿ. ಹೌದು, ಸ್ಕೋರ್ ಏನಕ್ಕೆ ಮಾಡೋದು? ನಿಮ್ ಮಗ ಇವಾಗ ಬ್ಯಾಟ್ ಮಾಡಿದಾನೆ ಚೆನ್ನಾಗಿ ಅಂತಂದ್ರೆ ಅದನ್ನ ಒಂದೇ ತಿಂಗಳಲ್ಲಿ ಬ್ಯಾಟ್ ಮಾಡಿನೂ ಎಕ್ಸಾಮ್ ಬರೀಬಹುದು. ಹೌದು, ಸರ್ಟಿಫಿಕೇಟ್ ಗೋಸ್ಕರ ಎಲ್ಲ ಬರೀಬಹುದು ಸರ್. ಹಂಗಾರೆ ಓದಿಸ್ಲೇಬೇಡಿ, ಓದಿಸ್ಲೇಬೇಡಿ. ಇಲ್ಲ ಅಂದ್ರೆ ಈಗ ನೀನು ಯಾವ್ದಕ್ಕೂ ಒಂದು ಅಪ್ಲಿಕೇಶನ್ ಎಲಿಜಿಬಿಲಿಟಿ ಇರ್ತದೆ, ಒಂದು PUC ಆದ್ಮೇಲೆ ಒಂದು ಎಲಿಜಿಬಿಲಿಟಿ ಇರ್ತದೆ. ನನಗೆ PUC ಎಲ್ಲ ಥಿಂಗ್ಸ್ ಎಲ್ಲ ಗೊತ್ತಿದೆ ಅಂದ್ಮೇಲೆ ನಿನಗೆ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಯು ಆರ್ ನಾಟ್ ಎಲಿಜಿಬಲ್ ಸರ್. ಇವಾಗ ಸರ್ಟಿಫಿಕೇಟ್, ಹೌದು ಸರ್, ನೀವು ಹೇಳ್ದಂಗೆ ಸರ್ಟಿಫಿಕೇಟ್ ಇಂಪಾರ್ಟೆಂಟ್. ಹೌದು, ಸರ್ಟಿಫಿಕೇಟ್ ಇಂಪಾರ್ಟೆಂಟ್, 100% ಇಂಪಾರ್ಟೆಂಟ್. ನಿಮ್ ಮಗನ್ಗೆ ಏಜ್ ಆದ್ಮೇಲೆ ದುಡ್ಡು ಕೊಟ್ಟರು ಸರ್ಟಿಫಿಕೇಟ್ ಸಿಗ್ತದೆ. ಜ್ಞಾನ ಏನ್ ಕಲ್ತಿದ್ದಾನೆ ಅಂತ ಗೊತ್ತಾಗ್ಬೇಕಲ್ಲ. ಹಲೋ ಸರ್, ಸರ್ ಮಾತಾಡಿ ಸರ್. ಹೌದು, ಅದೇ ನಿಮ್ ಮಗನ್ಗೆ ಇವಾಗ ಏನಾದ್ರು ಸರ್ಟಿಫಿಕೇಟ್ ಇಂಪಾರ್ಟೆಂಟ್, ಸರ್ಟಿಫಿಕೇಟ್ ಗೋಸ್ಕರನೇ ಓದಿಸ್ತಾ ಇದೀನಿ ಮಗನ್ಗೆ ಅಂದ್ರೆ ಸರ್ಟಿಫಿಕೇಟ್ ದುಡ್ಡು ಕೊಟ್ಟರು ಸಿಗುತ್ತೆ ಸರ್, ಡೂಪ್ಲಿಕೇಟ್ ಮಾಡ್ಕೊಡ್ತಾರೆ ಇವಾಗ.
ನಮ್ಗೆ ಅಂತ ಅವಶ್ಯಕತೆ ಏನಿಲ್ಲ. ನಾನ್ ಹೇಳಿದ್ದು ಹೌದಾ? ಆಪು ಸರ್ ಇಷ್ಟು ವರ್ಷ ಓದಿಸಿದಿರಲ್ಲ ಸರ್, ಅದೇ ನಾವು ಚೆಕ್ ಮಾಡಿದ್ರಲ್ಲ, ಏನ್ ಓದಿ ಅಂತ ಸರ್. 30 ರೂಪಾಯಿ ಓದಿಲ್ವಲ್ಲ ನಿಮ್ ಮಗ? 30,000 ರೂಪಾಯಿ ಫೀಸ್ ಕಟ್ತಾ ಇದೀರಾ ನೀವು. 30 ರೂಪಾಯಿ ಅವ್ನಿಗೆ ನಾಲೆಡ್ಜ್ ಇಲ್ಲ. ಆ ನಾಲೆಡ್ಜ್ ಇಲ್ದಲ್ಲ ಇದ್ದು ಹೊರಗಡೆ ಹೋಗಿ ಏನ್ ಮಾಡ್ತಾನೆ? ಬದುಕಕ್ಕೆ ಆಗಲ್ಲ. ಬೇರೆ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ನಿಮ್ ಮಗ ಹಿಂದ್ಗಡೆ ಇರ್ತಾನೆ, 100 ಜನ ಮುಂದ್ಗಡೆ ಇರ್ತಾರೆ. ಆದ್ರೂ ನಿಮ್ ಮಗನ್ ನೀವು ವಹಿಸ್ಕೊಂಡ್ ಮಾತಾಡೋದ್ ಬಿಡ್ತಾ ಇಲ್ಲ ಅಲ್ವಾ? ದಟ್ಸ್ ಆಲ್ ಸರ್. ಅವ್ರಿಗೆ ಅವ್ರ ಮಗನೇ ಮುದ್ದು. ಬಟ್ ನಾಲೆಡ್ಜ್ ಕೊಡ್ಸಿ ಅಂತ ಅವ್ರು ಹೇಳ್ತಾ ಇದಾರೆ ಬಾಯ್ ಬಿಟ್ಟು ಅಷ್ಟು. ಅದ್ ನಾಲೆಡ್ಜ್ ಕೊಡಿಸ್ತೀವಿ ಅಂತ ನಿಮ್ ಬಾಯಲ್ಲಿ ಬರ್ತಾನೆ ಇಲ್ಲ. ದೆನ್ ವಾಟ್ ಇಸ್ ದ ಯೂಸ್ ಆಫ್ ಟೆಲಿಂಗ್ ಯು ಸರ್? ಸರ್ ನಾಲೆಡ್ಜ್ What is the use? No, let me know that. What is the use of telling you then? When you are not ready to listen to the shit what he is telling you, then you are unless you are not fit for this thing. I'll tell you directly on your face. Whoever it you are unfit, sir. Seriously, you don't have an education value at all. Being a teacher, you don't know what is education. I'll tell you. I'm a counselor. I'm a company secretary. I know what is the education value. Sir, one certificate ಮಾತಾಡ್ತಿದ್ರ. ಸರ್ಟಿಫಿಕೇಟ್ 50 ಮಾಡಿಸ್ಕೊಡ್ತೀವಿ. ಎಷ್ಟು ಬೇಕು ನಿಮಗೆ ಸರ್ಟಿಫಿಕೇಟ್? ಸರ್ಟಿಫಿಕೇಟ್ ವ್ಯಾಲ್ಯೂನೇ ಇಲ್ಲ. ಹಿಡ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು. 100 ಜನ ಇರ್ತಾರೆ ಅಂತ ಸರ್ಟಿಫಿಕೇಟ್ ಕೊಡೋರು. ಸರ್, ಯು ಆರ್ ಟಾಕಿಂಗ್ ಯೂಸ್ಲೆಸ್. ಐ ಟೆಲ್ ಯು ಫ್ರಾಂಕ್ಲಿ, ಯು ಆರ್ ಟಾಕಿಂಗ್ ಯೂಸ್ಲೆಸ್. ಇವ್ರ ಒಪಿನಿಯನ್ ಹೋಗಿ ಸರ್. ನಿಮಗೆಲ್ಲ ಆಗಲ್ಲ, ನಿಮಗೆಲ್ಲ ಫಿಟ್ ಇಲ್ಲ ನೀವು. ಯು ಪೀಪಲ್ ಟಾಪಿಕ್ ಸರ್, ಯು ಲೀವ್ ಇಟ್. I'll end the meeting. You don't need. ಹೇಳ್ ಮಾಮ್. ರೋಸ್ಟ್ ಹಜಾಮ ಅವನ ರೋಸ್ಟ್ ಮಾಡ್ಬೇಕಾದ್ರೆ ಬಂದಿದ್ ನಾನು ಲಾಸ್ಟಿಗೆ. ಅಷ್ಟೇ ಹೇಳ್ತಿದ್ಯಾ ಮಾಮ್. ಅವ್ನಿಗೆ ಯೋಗ್ಯತೆ ಇದ್ರೆ ತಗೊಳ್ತಾನ? ನಾನೇ ಹೇಳ್ತಾ ಇದ್ದೀನಿ ಬಾಯ್ ಬಿಟ್ಟು ಅವನ್ಗೆ, ಸರ್ ನೀವೇನ್ ಸರ್ಟಿಫಿಕೇಟ್ ಗೋಸ್ಕರ ನಾನು 1000 ಮಾಡಿಸ್ಕೊಡ್ಬೋದು. ಫಸ್ಟ್ ಟೈಮ್ ಹೇಳದಲ್ವಾ ಅವಾಗ್ಲೇ? ಅದಕ್ಕೆ ಹೇಳಿದ್ 30 ರೂಪಾಯಿ ಗೊತ್ತಿಲ್ಲ ಅವನಿಗೆ. ಅದಕ್ಕೆ ಹೇಳಿದ್ ಡೈರೆಕ್ಟ್ ಆಗಿ ಮಗ ಕೊಡ್ದಂಗೆ ಹೇಳಿದ್ರ ಅರ್ಥ ಆಗುತ್ತೆ ಜನಗಳಿಗೆ. ಫುಲ್ ಏನ್ ಸೈಕ್ ಆಟ ಆಡ್ತಿದ್ದಾನೆ ಹೇಳೋ ನಮ್ಮ ಹತ್ರ. ಚೂತಿ ಆಟ ಆಡ್ತಿರೋದವನು. ಬಿಡು ಸಾಯ್ಲಿ. ಮಾಡ್ತೀನಿ ಕಾಲ್.